ಸ್ನೇಹ ನಮಗೆ ತುಂಬ ನಿಷ್ಕಲ್ಮಶವಾದಂತಹ ಒಂದು ಸ್ನೇಹ ಅಂತ ಅನಿಸ್ತು. ಕಲ್ಮಶ ಅನ್ನೋದು ಇರಲೇ ಇಲ್ಲ ನಿಮ್ಮದು ಮತ್ತು ಹನುಮಂತದ್ದು. ಯಾಕಂದರೆ ಅಲ್ಲಿ ಹೋದಾಗ ಒಬ್ರನ್ನ ಒಬ್ಬರು ಒಳಗಿಂದಾದರೂ ದ್ವೇಷ ಅನ್ನೋದಿರುತ್ತೆ, ಛೇ ಅವ್ರನ್ನ ಮುಂದೆ ಹೋಗ್ಬಿಡ್ತಾರೋ, ಇವ್ರು ಗೆದ್ದು ಬಿಡ್ತಾರೋ ಅಂತ. ಬಟ್ ನಿಮ್ಮಿಬ್ಬರಲ್ಲಿ ಅದು ಕಾಣಿಸ್ಲೇ ಇಲ್ಲ. ನಿಮ್ಮ ಪ್ರೀತಿ ಅಂದರೆ ಹೇಗೆ ಕನೆಕ್ಟ್ ಆದ್ರಿ ನೀವು ಅಂಥೇಳಿ ಪ್ರತಿಯೊಂದು ಹೆಜ್ಜೆಯಲ್ಲೂ ತುಂಬ ಖುಷಿ ಇತ್ತು. ನಿಮ್ಮಿಬ್ಬರ ಇಬ್ಬರು ಒಟ್ಟಿಗಿರೋದು ನೋಡೋದೇ ತುಂಬ ನಮ್ಗೆ ಆನಂದ ಆಗ್ತಾ ಇತ್ತು. ಅವ್ರ ಜೊತೆ ಕಳೆದ ಟೈಮ್ ಬಗ್ಗೆ ಹೇಳೋದಾದ್ರೆ, ನಾನು ಅದೇ ಹೇಳ್ತಿದ್ನಲ್ಲ, ಅವ್ರ ಜೊತೆ ಇದ್ದಷ್ಟು ದಿನ ತುಂಬ ಖುಷಿಯಾಗಿ ಕಳೆದಿದ್ದೀನಿ. ಹನುಮಂತನ ನನ್ನ ಪ್ರತಿಯೊಂದು ಟಾಸ್ಕಲ್ಲೂ ಕೂಡ ದೋಸ್ತ ಹಿಂಗೆ ಮಾಡಬೇಕು, ದೋಸ್ತ ಹಂಗೆ ಮಾಡಬೇಕು. ನಾನು ಕೂಡ ಅಷ್ಟೇ, ದೋಸ್ತ ಕ್ಯಾಪ್ಟನ್ ಆದರೆ ನೀನೇ ಕ್ಯಾಪ್ಟನ್ ಆಗಬೇಕು, ಬೇರೆ ಯಾರಿಗೂ ಬಿಟ್ಕೊಡ್ಬಾರ್ದು. ಆಮೇಲೆ ಏನಾದ್ರು ಬಿಟ್ಕೊಟ್ರೆ ನೀ ದೋಸ್ತ ನೀ ಏನು ಆಟಾಡಿದ್ದು ಸುಮ್ಮನೆ. ಅವರು ಬಂದು ನಾನೇನಾದ್ರು ನೀ ಮಗಳಪ್ಪ ನೀನು ಆಟಾಡೋಕ್ಕೆ ಗೊತ್ತಿಲ್ಲ ಹಂಗೆ ಹಿಂಗೆ ಅಂತಿದ್ರು. ಹಿಂಗೆ ನಡೀತಿತ್ತು. ಅದು ಹೆಂಗೆ ಆ ಬಾಂಡೇಜ್ ಬೆಳೀತಾ ಹೋಯ್ತು ಅಂತಲೇ ಗೊತ್ತಿಲ್ಲ. ಬಾಂಡಿಂಗ್ ಏನಂದರೆ, ಆಟ ಅಂತ ಬಂದಾಗ ಆಟ ಆಡಿದ್ದೀವಿ, ಫ್ರೆಂಡ್ಶಿಪ್ ಅಂತ ಬಂದಾಗ ಫ್ರೆಂಡ್ಶಿಪ್ಪಲ್ಲಿ ಯಾವ ರೀತಿ ಸಪೋರ್ಟ್ ಮಾಡಬೇಕು ಮಾಡಿದ್ದೀವಿ. ಅದೇ ಒಂದು ನಾವು ಕೂತ್ಕೋತೀವಲ್ಲ ಗೇಟ್ ಅಲ್ಲಿ ಕೂತ್ಕೊಂಡು ಮಾತಾಡುವಾಗೆಲ್ಲ ಕೆಲವೊಂದು ಮಾತುಗಳು ನಿಜ ಆಗಿದ್ದು ಇದೆ ಅಲ್ಲಿ. ನಾವು ಹಾಗೆ ಮಾಡಬೇಕಿತ್ತು, ಹೀಗೆ ಮಾಡಬೇಕು. ನಾನೇ ಹೇಳ್ತಿದ್ದೆ, ಇಲ್ಲಿ ಕೂತ್ಕೊಂಡ್ರೆ ಏನೋ ಪವರ್ ಇದೆ ದೋಸ್ತ, ಕಿಚ್ಚನ ಚಪ್ಪಾಳೆ ಬೇಕು ಅಂದರೆ ಕಿಚ್ಚನ ಚಪ್ಪಾಳೆ ಸಿಕ್ತು, ಉತ್ತಮ ಬೇಕು ಅಂದರೆ ಉತ್ತಮ ಸಿಕ್ತು, ಸುರೇಶ್ ಮಾವ ಕ್ಯಾಪ್ಟನ್ ಆಗ್ತಾನೆ ಅಂತ ಕ್ಯಾಪ್ಟನ್ ಆದ. ಅದೇನೋ ಮ್ಯಾಜಿಕ್ ಅಲ್ಲಿ ನಡೀತು. ಲಾಸ್ಟಿಗೆ ನಾವೊಂದು ಬೇಡ್ಕೊಂಡಿದ್ವಿ, ಸುದೀಪ್ ಸರ್ ಕೈಯಲ್ಲಿ ಇಬ್ಬರು ನಾವಿರಬೇಕು ಅಂತ. ಅದಕ್ಕಿಂತ ಮುಂಚೆ ಮಿಡ್ ವೀಕ್ ಎಲಿಮಿನೇಷನ್ ಬಂತಲ್ಲ, ಅವಾಗ ನಾವು ಅಲ್ಲೇ ಕೂತ್ಕೊಂಡು ಮಾತಾಡ್ತೀವಿ. ಮಿಡ್ ವೀಕ್ ಎಲಿಮಿನೇಷನ್ ಏನು ಇದೆ ಅದರಲ್ಲಿ ನಾನು ಪಾರಾಗಬೇಕು. ಆಲ್ರೆಡಿ ದೋಸ್ತ ಪಾರಾಗಿದ್ದಾನೆ, ನಾನು ಪಾರಾಗಬೇಕು. ಅದರಲ್ಲಿ ನಾನು ಪ್ರೂವ್ ಮಾಡಬೇಕು, ಟಾಸ್ಕಲ್ಲಿ ಚೆನ್ನಾಗಿ ಪ್ರೂವ್ ಮಾಡಿಕೊಂಡು ಮಿಡ್ ವೀಕ್ ಎಲಿಮಿನೇಷನಿಂದ ಪಾರಾಗಬೇಕು. ಆಮೇಲೆ ವೀಕೆಂಡ್ ಎಲಿಮಿನೇಷನ್ ಇದೆ, ಅದರಲ್ಲೂ ಪಾರಾಗಬೇಕು ಅಂತ ಆ ಥರ ಹೇಳಿದ್ದು. ಆಮೇಲೆ ನನಗೆ ಎಲಿಮಿನೇಟ್ ಆಗಿ ಬಂದ ನಂತರ ಆ ಜಾಗದ ಮಹತ್ವ ಹೋಯ್ತಾ ಅಂತ ಅಂದ್ಕೊಂಡೆ, ಎಲ್ಲರಿಗೂ ಹೇಳಿ ಹೇಳಿ ಅಂತ. ಆಮೇಲೆ ನನ್ನ ವೈಫು ನೆನಪು ಮಾಡಿದ್ಲು, ನೀ ಆ ಜಾಗದ ಮಹತ್ವ ಇತ್ತೇನೋ ಗೊತ್ತಿಲ್ಲ, ನೀನು ಅದು ಹೇಳಿದ ಮೇಲೆ ಒಂದು ಸಲ ಹೋಗಿ ಕೂತ್ಕೊಂಡು ಏನು ಹೇಳಿದ್ವಿ ಗೊತ್ತಾ ಅಂತ. ಏನು ಹೇಳಿದೆ ಅಂತ ಕೇಳಿದೆ. ಅದರಲ್ಲೇ ಕೂತು ಹೇಳಿದ್ವಿ, ಈ ವೀಕ್ ನಾನು ಹೋಗ್ತೇನಾ ಅಂತ ಅನಿಸಿತ್ತಂತ. ಅದು ಆಗಿರ್ಬೋದಲ್ಲ, ಅದೇ ಹೊಡಿತಾ ಅಂತ ಅನಿಸ್ತು. ಆದರೆ ನಮ್ಮ ದೋಸ್ತ ನೋಡಿ ಎಂಥ ಬುದ್ಧಿವಂತ ಅಂದರೆ, ಸುಮ್ಮನೆ ಇರ್ತಾನೆ, ಏನೂ ಹೇಳಲ್ಲ. ಅವನ ಆಸೆ ಕನಸು ಏನಿದ್ರು ಆ ಹುಡುಗಿ ಒಂದು ವಿಷಯ ಬಿಟ್ಟರೆ ಬೇರೆ ಯಾವ ವಿಚಾರನೂ ಹೇಳಿಲ್ಲ, ಏನೂ ಇಲ್ಲ. ಸುಮ್ಮನೆ ಬಹುಶಃ ನಾನೇ ಹೇಳ್ತಾ ಏನೋ ಈ ಕಡೆ ಬರೋ ಥರ ಆಯ್ತು. ದೋಸ್ತ ಎಲ್ಲನೂ ತಲೆಯಲ್ಲಿ ಯೋಚನೆ ಮಾಡ್ಕೊಂಡು ನಂದು ಯಾವುದೋ ಈ ಥರದ್ದು ಈ ಸೆಂಟಿಮೆಂಟ್ ಎಲ್ಲ ವರ್ಕ್ ಆಗಲ್ಲ ಅಂತ ಹೇಳ್ತಾರಲ್ಲ ಸುದೀಪ್ ಸರ್, ಆ ಥರ ನಮ್ಮ ದೋಸ್ತ ಡೈರೆಕ್ಟ್ ನಾನು ಹೋಗ್ತಾನೆ ಹಿಂಗೆ ಹೊಡಿತೀನಿ ಅಂತ. ಬಟ್ ನನ್ನ ಎಫರ್ಟ್ ಏನಿದೆ ಅದನ್ನು ಕೊಟ್ಟಿದ್ದೀನಿ. ಆ ಟಾಸ್ಕ್ ಅಂತ ಬಂದಾಗ ನಮ್ಮ ದೋಸ್ತ ಹಿಂದಿನ ಟಾಸ್ಕಲ್ಲಿ ಆಡಿರೋ ರೀತಿ ನನಗೆ ತುಂಬ ಇನ್ಸ್ಪೈರ್ ಆಗಿತ್ತು. ಗ್ರೇ ಏರಿಯಾನೇ ಮನೆ ಹಾಳು ಮಾಡಿದ್ದು. ಆ ಗ್ರೇ ಏರಿಯಾದಿಂದನೇ ನನ್ನ ಸಮಾಧಿ ಆಗಿತ್ತು. ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಆ ಟಾಸ್ಕ್ ಆಡಬೇಕಾದ್ರೆ ನಾನು 100% ಎಫರ್ಟ್ ಕೊಟ್ಟು ಇದೇ ಮಿಡ್ ವೀಕ್ ಎಲಿಮಿನೇಷನಲ್ಲಿ ನಾನು ಪಾರಾಗ್ತೀನಿ ನೋಡು ದೋಸ್ತ ಅಂತ ಹೇಳಿದ್ದೆ. ಚೆನ್ನಾಗಿ ಆಡು ದೋಸ್ತ, ಅದಕ್ಕೋಸ್ಕರ ಆಡಬೇಡ, ನೀನು ಎಲ್ಲ ಆಟದಲ್ಲೂ ಚೆಂದ ಎಂಜಾಯ್ ಮಾಡ್ಕೊಂಡು ಆಟಾಡು, ಅದು ನಿನಗೆ ಗೆಲ್ಸುತ್ತೆ ಅಂತ. ಆಯಿತು ದೋಸ್ತ, ಟೆನ್ಷನ್ ಮಾಡ್ಕೊಡಲ್ಲ, ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಆಟಾಡಿದ್ದು. ಚೆನ್ನಾಗಿ ಬಂತು ರೀ. ಅದೇನೋ ಗೊತ್ತಿಲ್ಲ, ನಾನು ತಗೊಳ್ತಿರೋ ಕಂಟೆಸ್ಟೆಂಟ್ಗಳು ಕೂಡ ಹಂಗೆ ತಗೋತಿದ್ದೆ. ಮೋಕ್ಷಿತ್ ಅವ್ರನ್ನ ಎಲ್ಲ ತಗೋತಿದ್ದೆ. ಅದು ಬಿಟ್ಟರೆ ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ಸ್ಟ್ರಾಂಗ್ ಕಂಟೆಸ್ಟೆಂಟ್. ತ್ರಿವಿಕ್ರಮ್, ರಜತ್, ಮಂಜಣ್ಣ ಎಲ್ಲ ಸ್ಟ್ರಾಂಗ್ ಕಂಟೆಸ್ಟೆಂಟ್ಗಳ ಜೊತೆ ನಾನು ಪೈಪೋಟಿ ಮಾಡಬೇಕು ಅಂತಲೇ ಎಲ್ಲರನ್ನು ತಗೊಂಡು ನಾನು ಈ ವೀಕಲ್ಲಿ ನನ್ನನ್ನು ಪ್ರೂವ್ ಮಾಡಬೇಕು ಅಂತ ಹಳ್ಳಾದ್ದು. ಆ ಕನ್ನಡಿಗೆ ಕಲ್ಲು ಹೊಡೆದು ಬರಬೇಕಿತ್ತು ಅಂತ ಅಷ್ಟು ಕೋಪ ಬರ್ತು. ಅದು ಯಾಕೆ ಹಾಗೆ ಆಯಿತು? ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17,
ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.